ಇದೀಗ ಕರ್ನಾಟಕ ಎಕ್ಸ್‌ಪ್ರೆಸ್‌ನ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಕಳೆದ 20 ದಿನಗಳಿಂದ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧ ಶ್ರೀಸಾಮಾನ್ಯನ ಮೇಲೆ ಪರಿಣಾಮ ಬೀರ್ತಾ ಇದೆ. ಕೆಎಂಎಫ್‌ನ ನಂದಿನಿ ಉತ್ಪನ್ನಗಳ ಉತ್ಪಾದನೆ ಮೇಲೂ ಬಿಸಿ ತಟ್ಟಿದೆ. 2 ದಿನಗಳಿಗೆ ಸಾಕಾಗುವಷ್ಟು ಗ್ಯಾಸ್ ಇದ್ದು ಉತ್ಪನ್ನ ಉತ್ಪಾದನೆ ಸ್ಥಗಿತಗೊಳ್ಳುವ ಭೀತಿ ಎದುರಾಗಿದೆ. ಕೆಎಂಎಫ್ಗೂ ತಟ್ಟಿದೆ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಹಿನ್ನೆಲೆಯಲ್ಲಿ ಕೆಎಂಎಫ್ ನಂದಿನಿ ಉತ್ಪನ್ನ ಉತ್ಪಾದನೆಯಲ್ಲೂ ಕುಂಠಿತವಾಗಿದೆ. 2 ದಿನಗಳಲ್ಲಿ ಸಿಲಿಂಡರ್ ಸಿಗದಿದ್ರೆ ಸಿಹಿ ತಿನಿಸು, ಖಾರದ ತಿಂಡಿ ತಯಾರಿಕೆ ಕಷ್ಟವಾಗಲಿದೆ ಎಂದು ಕೆಎಂಎಫ್ ತಿಳಿಸಿದೆ. ಸದ್ಯ ಇರುವ ಗ್ಯಾಸ್ ಸಿಲಿಂಡರ್ಗಳು 2 ದಿನಗಳಿಗೆ ಮಾತ್ರ ಸಾಕಾಗಲಿವೆ. ನಾಳೆಯೊಳಗೆ ಸಿಲಿಂಡರ್ ಸಿಗದೇ ಇದ್ರೆ ನಂದಿನಿ ಉತ್ಪನ್ನಗಳ ಉತ್ಪಾದನೆ ಸಾಧ್ಯವಿಲ್ಲ ಎಂದು ಕೆಎಂಎಫ್ ಹೇಳಿದೆ. ಸಿಲಿಂಡರ್ ಕೊರತೆ ವಿಚಾರವನ್ನ ಈಗಾಗಲೇ ಸರ್ಕಾರದ ಗಮನಕ್ಕೆ ತರಲಾಗಿದೆ. ನಾಳೆಯೊಳಗೆ ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಆಗದಿದ್ರೆ ಸೀಮಿತ ಪ್ರಮಾಣದಲ್ಲಿ ಮಾತ್ರ ಉತ್ಪನ್ನಗಳನ್ನು ಸಿದ್ಧಪಡಿಸಬಹುದು ಎಂದು ಕೆಎಂಎಫ್ ತಿಳಿಸಿದೆ. ಪ್ರತಿದಿನ ನಾವು ನಂದಿನಿ ಉತ್ಪನ್ನಗಳನ್ನು ತಯಾರು ಮಾಡಲಿಕ್ಕೆ ನಮ್ಮ ಘಟಕ ಏನಿದೆ ಅಲ್ಲಿ ಬಳಸ್ಕೊಂಡು ಎಲ್ಲ ಡಿಪೋಗಳಿಗೆ ಕಳಿಸ್ತೀವಿ. ಡಿಪೋಗಳಿಂದ ಎಲ್ಲ ಇಂಟರ್ನು ಪಾರ್ಲರ್ಗಳಿಗೆ, ಶಾಪ್ಗಳಿಗೆ, ಔಟ್ಲೆಟ್ಸ್ಗಳಿಗೆ ಹೋಗೋದ್ರಿಂದ ಅದು ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆ. ಹಾಗಾಗಿ ನಾವು ಕೂಡ ಎಲ್ಲ ಸಂಬಂಧಪಟ್ಟಂಥ IOCL ಅಧಿಕಾರಿಗಳಿಗೆ ಮತ್ತು ನಾವೇನು ಟೆಂಡರ್ ಆಗಿದೆ ಆ ಟೆಂಡರ್ದಾರಿಗೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ನಮಗೆ ಯಾವುದೇ ಕಾರಣಕ್ಕೂ ಇದು ಬೇಡಿಕೆ ಏನಿದೆ ಅದನ್ನು ಸಫಿಷಿಯೆಂಟಾಗಿ ಪೂರೈಸಬೇಕು ಮತ್ತು ಉತ್ಪಾದನೆ ಸ್ಥಗಿತ ಆಗದಂಗೆ ನೋಡ್ಕೊಳ್ಳಿ ಅಂತೇಳಿ ಅವರಿಗೆ IOCL ಆಫೀಸರ್ಸ್ಗೂ ಕೂಡ ರಿಕ್ವೆಸ್ಟ್ ಮಾಡಿದ್ದೀವಿ. ನಾವು ಅದನ್ನ ಪರಿಸ್ಥಿತಿ ನೋಡಿಕೊಂಡು ನಾವು ನಿಮಗೂ ಸಪ್ಲೈ ಮಾಡಲಿಕ್ಕೆ ಕ್ರಮ ತಗೊತೀವಿ, ಯಾವುದೇ ಸ್ಥಗಿತ ಮಾಡೋದಿಲ್ಲ ಅಂತ ಸೂಚನೆ ಕೊಟ್ಟಿದ್ದಾರೆ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಕೊರತೆ ಬಿಸಿ ಯುಗಾದಿ ಹಬ್ಬದ ಹೋಳಿಗೆ ತಯಾರಿಕೆಗೂ ತಟ್ಟಿದೆ. ಮಲ್ಲೇಶ್ವರಂನ ಹೋಳಿಗೆ ಮನೆ ಮುಂದೆ ಹೋಳಿಗೆ ಖರೀದಿಗೆ ಜನರು ಕ್ಯೂ ನಿಂತಿದ್ದಾರೆ. ಆದರೆ ಸಿಲಿಂಡರ್ ಇಲ್ಲದೆ ಹೋಟೆಲ್ ಸಿಬ್ಬಂದಿ ಪರದಾಡ್ತಿದ್ದಾರೆ. ಗ್ಯಾಸ್ ಕೊರತೆಯಿಂದ ಸೌದೆಯಿಂದಲೇ ಹೋಳಿಗೆ ರೆಡಿ ಮಾಡ್ತಿದ್ದಾರೆ. ಯುಗಾದಿ ಸಂದರ್ಭದಲ್ಲಿ ಪ್ರತಿ ವರ್ಷ 6 ರಿಂದ 7 ಸಾವಿರ ಹೋಳಿಗೆ ಪೂರೈಕೆ ಮಾಡಲಾಗ್ತಿತ್ತು. ಆದರೆ ಗ್ಯಾಸ್ ಕೊರತೆಯಿಂದ ಕೇವಲ 2,000 ಹೋಳಿಗೆ ಮಾತ್ರ ಪೂರೈಕೆ ಮಾಡಲಾಗ್ತಿದೆ. ಗ್ರಾಹಕರಿಂದ ಬೇಡಿಕೆ ಇದೆ, ಆದರೆ ಪೂರೈಕೆ ಮಾಡಲು ಸಾಧ್ಯವಾಗ್ತಿಲ್ಲ. ಸೌದೆಯಿಂದ ಹೋಳಿಗೆ ತಯಾರಿ ಮಾಡುವುದಕ್ಕೆ ಕಷ್ಟ ಎಂದು ಸಿಬ್ಬಂದಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಇಲ್ಲೂ ಕೂಡ ಗಮನಿಸ್ತಾ ಹೋಗಬಹುದು. ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಜನರು ಹೋಳಿಗೆ ತೆಗೆದುಕೊಳ್ಳೋದಕ್ಕೆ ಇಲ್ಲಿ ಮುಗಿಬಿದ್ದಿರುವುದು ನಮಗೆ ಕಂಡು ಬರ್ತಾ ಇದೆ. ಆದ್ರೆ ಇಲ್ಲಿ ಹೋಟ್ಲ್ಗಳಲ್ಲಿ ಸಿಲಿಂಡರ್ ಸಿಗದೆ ಇಲ್ಲಿ ಅವರು ಎಲ್ಲರೂ ಕೂಡ ಇಲ್ಲಿ ಸೌದೆ ಒಲೆ ಮೇಲೆ ಈ ರೀತಿಯಾದಂತಹ ಒಂದು ಹೋಳಿಗೆಯನ್ನ ಮಾಡಿ ಗ್ರಾಹಕರಿಗೆ ಕೊಡ್ತಾ ಇದ್ದಾರೆ. ವಾಣಿಜ್ಯ ಬಳಕೆ ಸಿಲಿಂಡರ್ ಕೊರತೆಯಿಂದಾಗಿ ರಸ್ತೆ ಬದಿಯೇ ಅಂಬೂರ್ ಧಮ್ ಬಿರಿಯಾನಿ ಹೋಟೆಲ್ ಸಿಬ್ಬಂದಿ ಅಡುಗೆ ಮಾಡಿದ್ದಾರೆ. ಬೆಂಗಳೂರಿನ ಜೆಪಿ ನಗರದ ಡಾಲರ್ಸ್ ಕಾಲೋನಿಯಲ್ಲಿರುವ ಹೋಟೆಲ್ ನಡೆಸಲು ಅಂಬೂರ್ ಧಮ್ ಬಿರಿಯಾನಿ ಮಾಲೀಕರು ಹೆಣಗಾಡ್ತಿದ್ದಾರೆ. ಕೂಡಲೇ ವಾಣಿಜ್ಯ ಬಳಕೆ ಸಿಲಿಂಡರ್ ಪೂರೈಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಇದು ತುಂಬಾ ಕಷ್ಟ ಆಗ್ತದೆ ಎಲ್ಲರಿಗೆ, ಎಲ್ಲ ಜನಕ್ಕೆ, ಎಲ್ಲ ಪೂರ್ತಿ ಬೆಂಗಳೂರಿಗೆ ಎಲ್ಲ ಕಷ್ಟ ಆಗ್ತದೆ. ಇದು ಹೋಟೆಲ್ ಎಲ್ಲ ಕ್ಲೋಸ್ ಆಗ್ತದೆ, ಸಿಲಿಂಡರ್ ಇಲ್ಲ ಅಂತ. ಎಲ್ಲೂ ಊಟ ಸಿಗ್ತಾ ಇಲ್ಲ. ಜನ ಅವ್ರಿಗೆ ಆಚೆ ಅವ್ರು ಬಂದಿರೋರಿಗೆ ಕಷ್ಟ ಆಗ್ತದೆ. ಇವ್ರಿಗೆ ಎಲ್ಲ ಆಚೆ ಹೋಗಿ ಇದು ಎಲ್ಲ ಊಟ ಮಾಡಿ ಬಿಸಿಲಲ್ಲಿ ನಿಂತ್ಕೊಂಡು, ಇವಾಗ ಬಿಸಿಲು ಕಾಲ ಇಲ್ಲಿ ಎಲ್ಲ ಮನೆಯಲ್ಲಿನೂ ಆ ರೀತಿ ಕಷ್ಟ ಆಗ್ತದೆ ಎಲ್ಲರಿಗೆ. ಇದು ಸ್ವಲ್ಪ ನೋಡಿ ಎಲ್ಲ ಇದು ಸೊಲ್ಯೂಷನ್ ತೆಗಿಬೇಕು, ಬೇಗ ಸಿಲಿಂಡರ್ ಕೊಡಬೇಕು. ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಬೆಂಗಳೂರಿನ ಹಲವು ಹೋಟೆಲ್ಗಳು ಬಂದ್ ಆಗಿವೆ. ಆದರೂ ಹೋಟೆಲ್ ಒಂದಕ್ಕೆ ಹಾಲು, ಮೊಸರು ಪೂರೈಕೆ ಮಾಡಲಾಗ್ತಿದೆ. ಬೆಂಗಳೂರಿನ RPC ಲೇಔಟ್ನಲ್ಲಿರೋ ನ್ಯೂ SLV ಹೋಟೆಲ್ ಬಂದ್ ಮಾಡಿದ್ರು ಆ ವಿಷಯ ಹಾಲು ಪೂರೈಕೆ ಮಾಡುವವರಿಗೆ ತಿಳಿದಿಲ್ಲ. ಹೀಗಾಗಿ ಹೋಟೆಲ್ ಓಪನ್ ಆಗುತ್ತೆ ಅಂತ ಹಾಲು ವ್ಯಾಪಾರಿ 15 ಲೀಟರ್ ಹಾಲು, ಮೊಸರು ಸಪ್ಲೈ ಮಾಡಿ ಹೋಗಿರೋದು ಬೆಳಕಿಗೆ ಬಂದಿದೆ. ಸಿಲಿಂಡರ್ ಸಮಸ್ಯೆಯಿಂದ ರಾಯಚೂರು ನಗರದಲ್ಲಿ ಮತ್ತೊಂದು ಹೋಟೆಲ್ ಬಂದ್ ಆಗಿದೆ. ವಾಣಿಜ್ಯ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಶುರುವಾದ ಬಳಿಕ ಕೃಷ್ಣಪ್ರಭು ಹೋಟೆಲ್ನಲ್ಲಿ 20 ಖಾದ್ಯಗಳ ಪೈಕಿ 18 ತಿಂಡಿಗಳಿಗೆ ಕೋಕ್ ನೀಡಲಾಗಿತ್ತು. ಬರೀ ಮಸಾಲ ದೋಸೆ, ಸ್ಪೈಸಿ ಮಸಾಲ ದೋಸೆ ಮಾತ್ರ ಲಭ್ಯವಿತ್ತು. ಇಂದು ಯುಗಾದಿ ಹಬ್ಬದ ರಜೆ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಆಗಮಿಸಿದ್ರು. ಆದರೆ ಈಗ ಗ್ರಾಹಕರಿಗೆ ದೋಸೆ ಒದಗಿಸಲಾಗದೆ ಹೋಟೆಲ್ ಅನ್ನೇ ಬಂದ್ ಮಾಡಲಾಗಿದೆ. ಗ್ಯಾಸ್ ಕೊರತೆಯಿಂದ ಹೋಟೆಲ್ ಬಂದ್ ಅಂತ ಪೋಸ್ಟರ್ ಅಂಟಿಸಲಾಗಿದೆ. ಮಧ್ಯಪ್ರಾಚ್ಯ ಸಂಘರ್ಷವು ಗೃಹೋದ್ಯಮಕ್ಕೂ ಹೊಡೆತ ನೀಡಿದೆ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಅಭಾವದಿಂದಾಗಿ ಕಲಬುರಗಿಯ ಶ್ರೀ ಸಾಯಿ ಸಮರ್ಥ ಗೃಹೋದ್ಯಮ ಸಂಸ್ಥೆ ಬಂದ್ ಆಗಿದೆ. ಕಳೆದ 4-5 ದಿನಗಳಿಂದ ಸಿಲಿಂಡರ್ ಸಿಗದೆ ಚಕ್ಕಲಿ, ನಿಪ್ಪಟ್ಟು, ಕೋಡ್ಬಳೆ ಸೇರಿದಂತೆ ಅನೇಕ ತಿಂಡಿ ತಿನಿಸು ತಯಾರಿಕೆ ಸ್ಥಗಿತಗೊಳಿಸಲಾಗಿದೆ. ಗೃಹೋದ್ಯಮದಿಂದ ಬದುಕು ಕಟ್ಟಿಕೊಂಡಿದ್ದ ಮಹಿಳೆಯರ ಬದುಕು ಈಗ ಸಂಕಷ್ಟಕ್ಕೆ ಸಿಲುಕಿದೆ. ಆ ಗೃಹೋದ್ಯಮಗಳು ಅಂದರೆ ಸಣ್ಣ ಪುಟ್ಟ ಏನು ಸ್ವಸಹಾಯ ಸಂಘಗಳ ಮೂಲಕ ಏನು ಆ ಗೃಹೋದ್ಯಮಗಳನ್ನು ನಡೆಸ್ತಾ ಇದ್ರು. ಅಂದರೆ ಆ ತಿಂಡಿ ತಿನಿಸು ಮತ್ತು ಚಕ್ಕಲಿ ನಿಪ್ಪಟ್ಟುಗಳನ್ನು ಮಾಡಿಕೊಂಡು ಅವುಗಳನ್ನು ಏನು ನಿತ್ಯ ಸಪ್ಲೈ ಮಾಡ್ತಾ
ಮಾಡಿರ್ತಕ್ಕಂಥ ಏನು ಗೃಹ ಉದ್ಯಮ ಇತ್ತು, ಆ ಗೃಹ ಉದ್ಯಮಕ್ಕೂ ಕೂಡ ಸದ್ಯ ಕುತ್ತು ಬಂದಿರತಕ್ಕಂಥದ್ದು. ಕಲಬುರಗಿ ನಗರದಲ್ಲಿರ್ತಕ್ಕಂಥ ಆ ಸಾಯಿ ಸಮರ್ಥ ಗೃಹ ಉದ್ಯಮ ಏನಿತ್ತು ಅದು ಕೂಡ ಸಾಕಷ್ಟು ದಿನನಿತ್ಯ ಸಾಕಷ್ಟು ವಹಿವಾಟು ಮಾಡ್ತಿತ್ತು ಮತ್ತು ಬೇಕರಿಗಳು ಮತ್ತು ಇನ್ನಿತರ ಏನೋತ್ತರ ಸಭೆ ಸಮಾರಂಭಗಳಿಗೂ ಕೂಡ ಇಲ್ಲಿಂದ ಏನೋತ್ತರ ಈ ತಿಂಡಿ ತಿನಿಸುಗಳು ಸಪ್ಲೈ ಆಗ್ತಿದ್ವು. ಆದರೆ ಕಳೆದೊಂದು ವಾರದಿಂದ ಏನು ಸಿಲಿಂಡರ್ ಅಭಾವ ಇಡೀ ದೇಶಾದ್ಯಂತ ಸೃಷ್ಟಿಯಾದಂಥ ಹಿನ್ನೆಲೆಯಲ್ಲಿ ಸದ್ಯ ಈ ಗೃಹ ಉದ್ಯಮ ಏನು ಒಂಥರ ಬಂದ್ ಆಗಿರ್ತಕ್ಕಂಥದ್ದು. ಯಾದಗಿರಿ ಜಿಲ್ಲೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಅಭಾವ ನಾನಾ ಸಮಸ್ಯೆಯನ್ನು ಹುಟ್ಟುಹಾಕಿದೆ. ಹೋಟೆಲ್ಗಳು ಸೌದೆ ಒಲೆ ಬಳಕೆ ಮಾಡುತ್ತಿವೆ. ಎಸ್ಎಲ್ವಿ ಹೋಟೆಲ್ ಹೊರಭಾಗದಲ್ಲಿಯೇ ಸೌದೆ ಒಲೆ ನಿರ್ಮಾಣ ಮಾಡಲಾಗಿದ್ದು ಕಳೆದ 2 ದಿನಗಳಿಂದ ಇಲ್ಲೇ ಅಡುಗೆ ಮಾಡಲಾಗ್ತಿದೆ. ಸೌದೆ ಒಲೆಯಲ್ಲಿ ಅಡುಗೆ ಮಾಡುವುದು ಕಷ್ಟ, ಆದರೆ ಗ್ರಾಹಕರ ಹಿತದೃಷ್ಟಿಯಿಂದಾಗಿ ಹೋಟೆಲ್ ನಡೆಸುತ್ತಿದ್ದೇವೆ ಎಂದು ಸಿಬ್ಬಂದಿ ಹೇಳ್ತಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ಗೆ ಜನರು ಮುಗಿಬಿದ್ದಿದ್ದಾರೆ. ಜಗಳೂರು ಪಟ್ಟಣದ ಪವನ್ ಭಾರತ್ ಗ್ಯಾಸ್ ಏಜೆನ್ಸಿ ಕಚೇರಿ ಮುಂದೆ ನೂರಾರು ಜನರು ಕ್ಯೂನಲ್ಲಿ ನಿಂತಿದ್ರು. ಖಾಲಿ ಸಿಲಿಂಡರ್ ತಂದಿದ್ದ ಗ್ರಾಹಕರು ಗಂಟೆಗಟ್ಟಲೆ ಕಾದ್ರು. ಕಳೆದ ಹಲವು ದಿನಗಳಿಂದ ಗ್ಯಾಸ್ ಇಲ್ಲದೆ ಪರದಾಡಿದ್ದ ಸಾರ್ವಜನಿಕರು ಸಿಲಿಂಡರ್ ಬರ್ತಿದ್ದಂತೆ ಓಡೋಡಿ ಬಂದ್ರು. ಸಿಲಿಂಡರ್ ಪಡೆಯಲು ನಾ ಮುಂದು ತಾ ಮುಂದು ಎಂಬಂತೆ ಪೈಪೋಟಿಗೆ ಬಿದ್ರು. ಗದಗ ಜಿಲ್ಲೆಯಲ್ಲಿ ಯುಗಾದಿ ಹಬ್ಬದ ದಿನವೂ ಸಿಲಿಂಡರ್ಗಾಗಿ ಜನರು ಪರದಾಡುವಂತಾಗಿದೆ. ನರಗುಂದದಲ್ಲಿ ಖರೀದಿ ಪೂಜೆ ಬಿಟ್ಟು ಗ್ರಾಹಕರು ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ನಿಂತಿದ್ದ ದೃಶ್ಯ ಕಂಡುಬಂತು. ಬೆಳಗ್ಗೆಯಿಂದಲೂ ಗ್ಯಾಸ್ಗಾಗಿ ನಿಂತಿದ್ದ ಗ್ರಾಹಕರು ಬಿಸಿಲಿನ ತಾಪಕ್ಕೆ ಹೈರಾಣಾದ್ರು. ಗ್ರಾಮೀಣ ಭಾಗದಲ್ಲಿ ಗೃಹ ಬಳಕೆ ಸಿಲಿಂಡರ್ಗಳ ಸಮಸ್ಯೆ ಇದೆ, ಕೂಡಲೇ ಗ್ಯಾಸ್ ಸಿಲಿಂಡರ್ ಪೂರೈಕೆ ಮಾಡಬೇಕೆಂದು ಗ್ರಾಹಕರು ಒತ್ತಾಯಿಸಿದ್ರು. ಕಳೆದ 2 ದಿನಗಳಿಂದ ರಾಜ್ಯದ ಹಲವೆಡೆ ಸುರಿದ ಆಲಿಕಲ್ಲು ಸಹಿತ ಮಳೆಗೆ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಸಾಲ ಸೋಲ ಮಾಡಿ ಬೆಳೆದ ಬೆಳೆ ಮಣ್ಣು ಪಾಲಾಗಿರುವುದು ರೈತರನ್ನ ಸಂಕಷ್ಟಕ್ಕೆ ದೂಡಿದೆ. ಅತ್ತ ದಾವಣಗೆರೆಯಲ್ಲಿ ನಲ್ಲಿಯಲ್ಲಿ ಚರಂಡಿ ನೀರು ಬರ್ತಿದ್ದು ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಅಕಾಲಿಕ ಮಳೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಅವಾಂತರ ಸೃಷ್ಟಿಸಿದೆ. ನೇರಳೆಘಟ್ಟ ಮೇಷ್ಟ್ರು ಮನೆ ಸರ್ಕಲ್ ಬಳಿ ಧಾರಾಕಾರ ಮಳೆಗೆ ಮರಗಳು, ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ. ವಿದ್ಯುತ್ ಕಂಬಗಳು ಮುರಿದು ಬಿದ್ದ ಕಾರಣ ಮನೆಗಳಿಗೂ ಹಾನಿಯಾಗಿದೆ. ಇನ್ನು ರೈತ ಲಕ್ಷ್ಮೀನಾರಾಯಣಪ್ಪಗೆ ಸೇರಿದ 2 ಎಕರೆ ಬಾಳೆ ಬೆಳೆ ನಾಶವಾಗಿದೆ. ಸುಮಾರು 5 ರಿಂದ 6 ಲಕ್ಷ ರೂಪಾಯಿ ಬೆಳೆ ಬಾಳುವ ಬಾಳೆ ನಾಶವಾಗಿರುವುದರಿಂದ ರೈತರು ಕಂಗಾಲಾಗಿದ್ದಾರೆ. ವರುಣಾರ್ಭಟಕ್ಕೆ ಗದಗ ಜಿಲ್ಲೆಯ ರೈತರು ಕಂಗಾಲಾಗಿದ್ದಾರೆ. ಭಾರೀ ಮಳೆಗಾಳಿಗೆ ಪಪ್ಪಾಯಿ ನೆಲಕಚ್ಚಿದೆ. ಬಿಂಕದಕಟ್ಟೆ ಗ್ರಾಮದ ರೈತರಾದ ಬಸವರಾಜ್ ತಿರ್ಲಾಪುರ್, ನಾರಾಯಣ ತಿರ್ಲಾಪುರ್, ವೆಂಕಟೇಶ್ ಹೊಸಮನಿ ಎಂಬುವರಿಗೆ ಸೇರಿದ ಪಪ್ಪಾಯಿ ಮಣ್ಣು ಪಾಲಾಗಿದೆ. ಇದರಿಂದ ಅನ್ನದಾತರಿಗೆ ಸುಮಾರು 15 ಲಕ್ಷ ರೂಪಾಯಿ ಮೊತ್ತದ ಬೆಳೆ ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ. ಇದರಿಂದ ಹುಲುಸಾಗಿ ಬೆಳೆದಿದ್ದ ಹಣ್ಣುಗಳು ನೋಡಿ ಖುಷಿಯಲ್ಲಿದ್ದ ರೈತರಿಗೆ ಮರ್ಮಾಘಾತವಾಗಿದೆ. ಅಕಾಲಿಕ ಮಳೆಯಿಂದಾಗಿ ನಷ್ಟ ಉಂಟಾಗಿದ್ದು ಸರ್ಕಾರ ನೆರವಿಗೆ ಬರಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ಈಗ ನಾವು ಗದಗ ತಾಲೂಕಿನ ಬಿಂಕದಕಟ್ಟೆ ಗ್ರಾಮದ ವ್ಯಾಪ್ತಿಯ ತಿರ್ಲಾಪುರ ಕುಟುಂಬದ ತೋಟದಲ್ಲಿ ನೀವು ನೋಡ್ಬೋದು. ಈಗ ನೋಡ್ಬೋದು ಎಂಥ ದೊಡ್ಡ ಪ್ರಮಾಣದಲ್ಲಿ ಪಪ್ಪಾಯಿ ಈಗಾಗಲೇ ಗಿಡ ಮುರಿದು ಈಗೆಲ್ಲ ಇಡೀ ಏನು ಗೊಂಚಲು ಇಲ್ಲಿ ಬಿದ್ದಿದೆ ನೋಡ್ಬೋದು. ಈಗಾಗಲೇ ನಿನ್ನೆ ಗಾಳಿಗೆ ಸಂಪೂರ್ಣ ಗಿಡವೇ ಕಟ್ಟಾಗಿ ಬಿದ್ದಿದೆ. ಒಂದೊಂದು ಗಿಡಗಳಲ್ಲಿ ಸುಮಾರು 60 ರಿಂದ 70 ಏನು ಪಪ್ಪಾಯಿ ಹಣ್ಣುಗಳು ಆಗ್ತಾ ಇದ್ದಾವೆ. ಹೀಗಾಗಿ 5 ಎಕರೆ ತೋಟದಲ್ಲಿ ಕನಿಷ್ಠ ಇಲ್ಲಿ 2 ಎಕರೆ ಪ್ರದೇಶದಷ್ಟು ಸಂಪೂರ್ಣ ಪಪ್ಪಾಯಿ ಸಂಪೂರ್ಣ ಹಾಳಾಗಿದೆ ಅಂತ ಈಗಾಗಲೇ ರೈತರು ಮಾಹಿತಿಯನ್ನು ನೀಡಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಸುರಿದ ಆಲಿಕಲ್ಲು ಸಹಿತ ಧಾರಾಕಾರ ಮಳೆಗೆ ಅನ್ನದಾತರು ಕಂಗಾಲಾಗಿದ್ದಾರೆ. ದುಗನೂರು ಗ್ರಾಮದಲ್ಲಿ ಭಾರಿ ವರ್ಷಧಾರೆಯಿಂದಾಗಿ ಪಪ್ಪಾಯಿ ಬೆಳೆ ನಾಶವಾಗಿದೆ. ಸಣ್ಣ ರಂಗಪ್ಪ ಎಂಬ ರೈತ 3 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಪಪ್ಪಾಯಿ ಹಣ್ಣು ಮತ್ತು ಗಿಡಗಳು 3 ಲಕ್ಷ ರೂಪಾಯಿ ಖರ್ಚು ಮಾಡಿ ಪಪ್ಪಾಯಿ ತೋಟ ಮಾಡಿದ್ದ ರೈತ ಈಗ ಕಂಗಾಲಾಗಿದ್ದಾರೆ. ಸೂಕ್ತ ಬೆಳೆ ಹಾನಿ ಪರಿಹಾರ ನೀಡಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲೂ ಭಾರೀ ಮಳೆಗೆ ಅಪಾರ ಪ್ರಮಾಣದ ಬೆಳೆ ನಷ್ಟವಾಗಿದೆ. ನಿನ್ನೆ ಸಂಜೆಯಿಂದ ಸುರಿದ ಗಾಳಿ ಸಹಿತ ಆಲಿಕಲ್ಲು ಮಳೆಗೆ ಶಿರಾ ತಾಲೂಕಿನ ಸಿದ್ದನಹಳ್ಳಿಯಲ್ಲಿ ಪಪ್ಪಾಯಿ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಮಮತಾ ನರಸಿಂಹಮೂರ್ತಿ ಎಂಬುವರು 7 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಪಪ್ಪಾಯಿ ಮಣ್ಣು ಪಾಲಾಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಉತ್ತಮ ಬೆಳೆ ನಿರೀಕ್ಷೆಯಲ್ಲಿದ್ದ ರೈತರು ಈಗ ಸಂಕಷ್ಟಕ್ಕೀಡಾಗಿದ್ದಾರೆ.
ಚಾಮರಾಜನಗರದಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಗೆ ಟೊಮ್ಯಾಟೊ ಬೆಳೆ ನಾಶವಾಗಿದೆ. ವೀರಣಪುರ ಗ್ರಾಮದಲ್ಲಿ ಎಕರೆಗಟ್ಟಲೆ ಬೆಳೆದಿದ್ದ ಟೊಮ್ಯಾಟೊ ಬೆಳೆ ಸಂಪೂರ್ಣ ಹಾನಿಯಾಗಿದೆ. 2 ದಿನಗಳ ಹಿಂದಷ್ಟೇ ಟೊಮ್ಯಾಟೊಗೆ ಉತ್ತಮ ಬೆಲೆ ಇತ್ತು. ಇದೀಗ ಟೊಮ್ಯಾಟೊ ಬೆಳೆ ಹಾನಿ ಹಿನ್ನೆಲೆ ರೈತರು ಕಂಗಾಲಾಗಿದ್ದಾರೆ. ಟೊಮ್ಯಾಟೊ ಅಲ್ಲದೆ ಬಾಳೆ, ಅಡಕೆ, ಮೆಣಸು, ಬೀಟ್ರೂಟ್ ಬೆಳೆ ನಾಶವಾಗಿದೆ. ಕೊಪ್ಪಳದಲ್ಲಿ ಒಡೆದ ತುಂಗಭದ್ರಾ ಎಡದಂಡೆ ಕಾಲುವೆ ದುರಸ್ತಿಗೆ ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ರಿಪೇರಿಗೆ ಬಂದ ವಾಹನಗಳನ್ನು ಬಸಾಪುರ ರೈತರು ತಡೆದು ನಿಲ್ಲಿಸಿದ್ದಾರೆ. 100 ಎಕರೆ ಭತ್ತದ ಗದ್ದೆ ನಾಶವಾದ ಹಿನ್ನೆಲೆಯಲ್ಲಿ ಕಾಲುವೆ ದುರಸ್ತಿ ಮಾಡಲು ಬಿಡದ ರೈತರು ಪರಿಹಾರಕ್ಕೆ ಆಗ್ರಹಿಸಿದ್ದಾರೆ. ಸ್ಥಳಕ್ಕೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಬರಬೇಕು, ಪರಿಹಾರ ನೀಡದೆ ಕಾಲುವೆ ದುರಸ್ತಿಗೆ ಅವಕಾಶ ನೀಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಅಕ್ರಮ ಮರಳು ಸಾಗಾಟ ಎಗ್ಗಿಲ್ಲದೆ ಸಾಗಿದೆ. ಯಾರ ಭಯವೂ ಇಲ್ಲದೆ ಎಲ್ಲ ನಿಯಮ ಗಾಳಿಗೆ ತೂರಿ ದಂಧೆಕೋರರು ಹೇಮಾವತಿ ನದಿ ಒಡಲಿಗೆ ಕನ್ನ ಹಾಕಿದ್ದಾರೆ. ಖಚಿತ ಮಾಹಿತಿ ಆಧರಿಸಿ ಪ್ರೊಬೇಷನರಿ ಎಸ್ಪಿ ನೇತೃತ್ವದ ಪೊಲೀಸರ ತಂಡ ಸಕಲೇಶಪುರ ತಾಲೂಕಿನ ಸತ್ತಿಗಾಲ್ನಲ್ಲಿ ದಾಳಿ ನಡೆಸಿದ್ದಾರೆ. ಅಕ್ರಮ ಮರಳು ಸಾಗಾಟ ಮಾಡುತ್ತಿದ್ದ ಲಾರಿ ವಶಕ್ಕೆ ಪಡೆದಿದ್ದಾರೆ. ಬಳಿಕ ಒಂದು ಟಿಪ್ಪರ್, ಅಲೆಬೇಲೂರು ಬಳಿ ಒಂದು ಟಿಪ್ಪರ್, ಆಲೂರು ಪಟ್ಟಣದ ಬಳಿ ಮತ್ತೊಂದು ಲಾರಿ ಸೀಸ್ ಮಾಡಿದ್ದಾರೆ. ದಾವಣಗೆರೆ ಜಿಲ್ಲೆಯ ಜಗಳೂರಿನ ಗ್ರಾಮದ ನಳ್ಳಿಯಲ್ಲಿ ಕೊಳಚೆ ನೀರು ಬರುತ್ತಿದೆ. ಕೊಳಚೆ ನೀರು ಬರುತ್ತಿರೋದನ್ನು ಕಂಡ ಗೊಲ್ಲರಹಟ್ಟಿ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಕಳೆದ 2 ತಿಂಗಳಿನಿಂದ ಸಮಸ್ಯೆ ಎದುರಿಸುತ್ತಿರುವ ಗ್ರಾಮಸ್ಥರು ಕೊಳಚೆ ನೀರು ಪೂರೈಕೆಯಿಂದಾಗಿ ಕಂಗಾಲಾಗಿದ್ದಾರೆ. ಸಣ್ಣ ಪುಟ್ಟ ದುರಸ್ತಿ ಕಾರ್ಯ ಮಾಡಿದ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಕೈ ತೊಳೆದುಕೊಂಡಿದ್ದಾರೆ. ಕೊಳಚೆ ನೀರು ಕುಡಿಯುವ ನೀರಿನಲ್ಲಿ ಸೇರ್ಪಡೆಯಾಗಿರೋದರಿಂದ ಗ್ರಾಮಸ್ಥರು ಪರದಾಡುತ್ತಿದ್ದಾರೆ. ಕೂಡಲೇ ಶುದ್ಧ ನೀರನ್ನು ಪೂರೈಸುವ ಬಗ್ಗೆ ಗಮನ ಹರಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕರಾವಳಿ ಭಾಗದಲ್ಲಿ ಮತ್ತೆ ನೈತಿಕ ಪೊಲೀಸ್ಗಿರಿ ಸದ್ದು ಮಾಡಿದೆ. ಹಿಂದೂ ವಿದ್ಯಾರ್ಥಿನಿಯರ ಜೊತೆ ಮುಸ್ಲಿಂ ವಿದ್ಯಾರ್ಥಿ ಇದ್ದಿದ್ದಕ್ಕೆ ಹಲ್ಲೆ ನಡೆಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆ ಜನಾರ್ದನ ದೇಗುಲದ ಬ್ರಹ್ಮ ಕಲಶೋತ್ಸವ ಜಾತ್ರೆಯಲ್ಲಿ ಹಿಂದೂ ಯುವತಿಯರ ಜೊತೆ ಬಂದಿದ್ದ 17 ವರ್ಷದ ಬಾಲಕನಿಗೆ ಥಳಿಸಲಾಗಿದೆ ಎಂದು ಆರೋಪಿಸಲಾಗಿದೆ. ಹಿಂದೂ ಯುವತಿಯರನ್ನ ಲಾಡ್ಜ್ಗೆ ಕರೆದೊಯ್ಯುತ್ತಿದ್ದೀಯಾ ಅಂತ ಬಜರಂಗ ದಳದ ಕಾರ್ಯಕರ್ತರು ಹಲ್ಲೆ ನಡೆಸಿದ್ದಾರೆ ಎಂದು ದೂರು ನೀಡಲಾಗಿದೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಗೈದು ಬಳಿಕ ಕಿಡ್ನ್ಯಾಪ್ ಮಾಡಿ ಬಲವಂತವಾಗಿ ವಿಡಿಯೋ ರೆಕಾರ್ಡಿಂಗ್ ಮಾಡಿಸಲಾಗಿದೆ ಎಂದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಬಾಲಕ ದೂರು ದಾಖಲಿಸಿದ್ದಾನೆ. ಕಲಬುರಗಿಯಲ್ಲಿ ಪಡಿತರ ಅಕ್ಕಿ ಕಾಳಸಂತೆಗೆ ಎಗ್ಗಿಲ್ಲದೆ ಸಾಗಾಟ ನಡೆದಿದೆ. ವಿಜಯನಗರದಲ್ಲಿರುವ ರೇಷನ್ ಅಂಗಡಿಯಿಂದಲೇ ರಾತ್ರೋರಾತ್ರಿ ಅಕ್ಕಿ ಸಪ್ಲೈ ಆಗುತ್ತಿದೆ. ರಾತ್ರೋರಾತ್ರಿ ಅಕ್ಕಿ ಸಪ್ಲೈ ಮಾಡ್ತಿರುವ ದೃಶ್ಯ ಈಗ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಡವರ ಹೊಟ್ಟೆ ಸೇರಬೇಕಾಗಿದ್ದ ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಬಿಂದಾಸ್ ಮಾರಾಟವಾಗುತ್ತಿದ್ದರೂ ಆಹಾರ ಇಲಾಖೆ ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತೆ ವರ್ತನೆ ಮಾಡುತ್ತಿದ್ದಾರೆ. ರಾಯಚೂರಿನ ಆ ಮುಖ್ಯ ಶಿಕ್ಷಕ ಕೆಲವೇ ವರ್ಷಗಳಲ್ಲಿ ನಿವೃತ್ತಿಯಾಗಬೇಕಿತ್ತು. ದುರಾದೃಷ್ಟವಶಾತ್ ತಾನೇ ಸ್ಥಾಪಿಸಿದ್ದ ಮಠದಲ್ಲಿಯೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇತ್ತ ಚಿಕ್ಕಮಗಳೂರಿನಲ್ಲಿ ದೇವಾಲಯದ ಮುಂದೆಯೇ ಕಿಡಿಗೇಡಿಗಳು ವಾಮಾಚಾರ ಮಾಡಿ ಆತಂಕ ಸೃಷ್ಟಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲಿ ಗೃಹಬಳಕೆ ಅನಿಲ ಸಿಲಿಂಡರ್ ಸ್ಫೋಟಗೊಂಡಿದೆ. ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 48ರ ಚಂದನ ಹೊಸಹಳ್ಳಿ ಗ್ರಾಮದ ಮನೆಯಲ್ಲಿ ಈ ಸ್ಫೋಟ ಸಂಭವಿಸಿದ್ದು 3 ಗಂಭೀರ ಗಾಯಗಳಾಗಿವೆ. ಉತ್ತರ ಪ್ರದೇಶ ಮೂಲದ ಅಭಿನಂದನ್ ಶರ್ಮಾ, ಅಭಿಷೇಕ್ ಶರ್ಮಾ, ರಾಮ್ ಬಚ್ಚನ್ ಶರ್ಮಾ ಎಂಬುವರು ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಖಾಸಗಿ ಕಂಪನಿಯಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡುತ್ತಿದ್ದ 3 ಕಟ್ಟಡದ 4ನೇ ಮಹಡಿಯಲ್ಲಿ ವಾಸವಾಗಿದ್ದರು. ದಾಬಸ್ಪೇಟೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಚಿತ್ರದುರ್ಗದ ಅಯ್ಯಣ್ಣನಪೇಟೆ ಬಳಿ ವಿದ್ಯುತ್ ಕಂಬದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ವಿದ್ಯುತ್ ಕಂಬ ಹೊತ್ತಿ ಉರಿದಿದೆ ಅಂತ ಹೇಳಲಾಗಿದೆ. ಅಯ್ಯಣ್ಣನಪೇಟೆಯ ತರಕಾರಿ ಮಾರುಕಟ್ಟೆ ಬಳಿ ಬೆಂಕಿ ಕಾಣಿಸಿಕೊಂಡಿದ್ದು ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಬೆಂಕಿ ನಂದಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ದೇವಾಲಯ ಮುಂದೆಯೇ ವಾಮಾಚಾರ ಮಾಡಲಾಗಿದೆ. ಕಳಸ ತಾಲೂಕಿನ ಕಂಚಿನಕೆರೆ ಗ್ರಾಮದ ಕಾಲಭೈರವೇಶ್ವರ ದೇಗುಲದ ಮುಂದೆ ಮಾಟಮಂತ್ರ ಮಾಡಲಾಗಿದೆ. ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ದೇವಾಲಯದ ಮುಂದೆ ಕಲ್ಲುಗಳನ್ನು ಇಟ್ಟು ಅರಿಶಿಣ, ಕುಂಕುಮ, ನಿಂಬೆಹಣ್ಣು ಬಳಸಿ ಕಿಡಿಗೇಡಿಗಳು ವಾಮಾಚಾರ ನಡೆಸಿದ್ದಾರೆ. ದೇವಾಲಯದ ಎದುರು ವಾಮಾಚಾರ ಕಂಡು ಸ್ಥಳೀಯರು ಆತಂಕಗೊಂಡಿದ್ದಾರೆ. ಕಳೆದ ವರ್ಷ ಯುಗಾದಿ ಹಿಂದಿನ ದಿನವೇ ದೇವಾಲಯದಲ್ಲಿ ಕಳ್ಳತನ ಕೂಡ ನಡೆದಿತ್ತು. ಈ ವರ್ಷ ವಾಮಾಚಾರ ನಡೆದಿರುವುದು ಗ್ರಾಮಸ್ಥರನ್ನ ಬೆಚ್ಚಿ ಬೀಳಿಸಿದೆ.
ಬೆಂಗಳೂರಿನಲ್ಲಿ ಕುಡಿದು ಬಿಎಂಟಿಸಿ ಬಸ್ ಚಾಲನೆ ಮಾಡುತ್ತಿದ್ದ ಚಾಲಕ ಕಿರಿಕ್ ಮಾಡಿದ್ದಾನೆ. ನಿನ್ನೆ ಸಂಜೆ 7:30 ಸಮಯದಲ್ಲಿ ಟಿನ್ ಫ್ಯಾಕ್ಟರಿ ಹತ್ತಿರ ಮಹಿಳೆ ಜೊತೆ ವಾಗ್ವಾದಕ್ಕಿಳಿದಿದ್ದಾನೆ. ಕೆಎ 57F3660 ನೋಂದಣಿಯ ಬಸ್ನನ್ನ ಅಡ್ಡಾದಿಡ್ಡಿ ಓಡಿಸುತ್ತಿದ್ದ ಚಾಲಕನನ್ನ ಮಹಿಳೆ ಪ್ರಶ್ನಿಸಿದ್ದಾರೆ. ಬಸ್ ನಿಲ್ಲಿಸುವಂತೆಯೂ ಕೇಳಿಕೊಂಡಿದ್ದಾರೆ. ಇದರಿಂದ ರುಚಿಗೆದ್ದ ಚಾಲಕ ಮಹಿಳೆ ಜೊತೆ ವಾಗ್ವಾದ ನಡೆಸಿದ್ದಾನೆ. ಬಸ್ ಚಾಲಕನ ವರ್ತನೆ ಕಂಡು ಶಾಕ್ ಆದ ಮಹಿಳೆಯು ನಿನ್ನೆ ನಡೆದ ಸನ್ನಿವೇಶದ ದೃಶ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ನಮ್ಮ ಮೆಟ್ರೋ ರೈಲಿನಲ್ಲಿ ಹಾಡು ಹಾಡಿದವರ ವಿರುದ್ಧ ದೂರು ದಾಖಲಾಗಿದೆ. ಭಾನುವಾರ ರಾತ್ರಿ ನಡೆದಿರುವ ಘಟನೆಯ ಸಂಬಂಧ ನಿನ್ನೆ ಪೀಣ್ಯ ಪೊಲೀಸ್ ಠಾಣೆಗೆ ನಮ್ಮ ಮೆಟ್ರೋ ಅಧಿಕಾರಿ ದೂರು ನೀಡಿದ್ರು. ಭಾನುವಾರ ಸಂಗೀತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಅಪ್ರಾಪ್ತರ ಗುಂಪು ಮೆಟ್ರೋದಲ್ಲಿ ಪ್ರಯಾಣಿಸುವಾಗ ಜೋರಾಗಿ ಹಾಡು ಹಾಡಿದ್ದಾರೆ. ಇದರಿಂದಾಗಿ ಪ್ರಯಾಣಿಕರಿಗೆ ತೊಂದರೆ ಉಂಟು ಮಾಡಿದ್ದಾರೆಂದು ಆರೋಪಿಸಲಾಗಿದೆ. ಮೆಟ್ರೋ ರೈಲಿನ ಒಳಗೆ ನೆಲದ ಮೇಲೆ ಕೂತು ಹಾಡು ಹಾಡಿರುವವರಿಗೆ ಸಂಕಷ್ಟ ಎದುರಾಗಿದೆ. ನಾಡಿನಾದ್ಯಂತ ಯುಗಾದಿ ಹಬ್ಬ ಆಚರಿಸಲಾಗುತ್ತಿದೆ. ಮೈಸೂರು ನಗರ ಕುಕ್ರಹಳ್ಳಿ ಕೆರೆ ಆವರಣದಲ್ಲಿ ಬೇವು ಬೆಲ್ಲ ನೀಡಿ ಹಬ್ಬ ಆಚರಣೆ ಮಾಡಲಾಯಿತು. ಬೆಳ್ಳಂಬೆಳಗ್ಗೆ ವಾಕಿಂಗ್ ಬಂದವರಿಗೆ ಬೇವು ಬೆಲ್ಲ ವಿತರಣೆ ಮಾಡಿ ಶುಭ ಕೋರಲಾಯಿತು. ಅತ್ತ ಟಿ ನರಸೀಪುರ ಪಟ್ಟಣದ ತ್ರಿವೇಣಿ ಸಂಗಮದಲ್ಲಿ ಭಕ್ತರು ಪುಣ್ಯ ಸ್ನಾನ ಮಾಡಿದರು. ಮಂಡ್ಯ, ಚಾಮರಾಜನಗರ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಭಕ್ತರು ಕಾವೇರಿ ನದಿಯಲ್ಲಿ ಮಿಂದೆದ್ರು.